ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೋಡಿ, ನಾನು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ, ಹಾಗೂ ಹೊಸ ಬರೋವಂಥ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಪ್ರತಿಯೊಂದು ನಮ್ಮ ಸ್ಕಾಲರ್ಶಿಪ್ದು ಅಪ್ಡೇಟು ಮತ್ತು ರಿಸಲ್ಟ್ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಬೇಕಂದರೆ ಟೈಮ್ ಟು ಟೈಮ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಒಳ್ಳೆ ಅಪ್ಡೇಟಿಂದ ಬಂದಿದ್ದೀನಿ, ಹಾಗೂ ಒಳ್ಳೆ ಒಂದು ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ಎಲ್ಲರೂ ಆ ಸ್ಕಾಲರ್ಶಿಪ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೂ ನೀವು ಬಡ್ಡಿ ಫಸ್ಟ್ ಸ್ಟಡಿ ಅಂತ ಗೂಗಲ್ ಸರ್ಚ್ ಮಾಡೋರು ಸಿಗುತ್ತೆ, ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಅದೇನಪ್ಪ ಅಂದರೆ ಈಗ ಜಸ್ಟ್ ಸ್ಕಾಲರ್ಶಿಪ್ ಈಗ ತಾನೇ ಬಿಟ್ಟಿರೋದು ಹಿಂದೂಸ್ತಾನ್ ಬ್ಯಾಂಕ್ ಎಜುಕೇಟೆಡ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಇದು ಎಲ್ಲ ಫಾರ್ ಜನರಲ್ ಆ್ಯಂಡ್ ಪ್ರೊಫೆಷನಲ್ಸ್, ಎಲ್ಲ ಡಿಗ್ರಿ ಮತ್ತು ಯಾವುದೇ ಎನಿ ಇಯರ್, ನೀವು ಯಾವುದೋ ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಇರ್ಬೋದು, ಫೋರ್ತ್ ಇಯರ್ ಇರ್ಬೋದು, ಯಾವ ಇಯರ್ ಇದು ಕೂಡ ಇದನ್ನ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಜಸ್ಟ್ ಒಂದು ಎಲಿಜಿಬಿಲಿಟಿ ಅನ್ನೋದು ನೀವು ಅದನ್ನ ಚೆಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಅಂದರೆ ಆಟೋಮೆಟಿಕ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ರಿಜೆಕ್ಟ್ ಆಗುತ್ತೆ. ನೋಡಿ, ಇದಕ್ಕೆ ಡೆಡ್ಲೈನ್ ಬಂದ್ಬಿಟ್ಟು ಮಾರ್ಚ್ 12 ಇದೆ. ನೀನು ಜಸ್ಟು 2 ಡೇಸ್ ಇದೆ. ನೀವು ಅದಕ್ಕೋಸ್ಕರ ಬೇಗನೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಲಾಸ್ಟ್ 2 ಡೇಸ್ ಅನ್ನೋದಿದೆ. ನೋಡಿ, ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು ಸ್ಟೂಡೆಂಟ್ ಫ್ರಮ್ ಜನರಲ್ ಆರ್ ಪ್ರೊಫೆಷ್ನಲ್ಸ್ ಗ್ರ್ಯಾಜುಯೇಟೆಡ್ ಕೋರ್ಸ್ ಎನಿ ಇಯರ್ ಆರ್ ಎಲಿಜಿಬಲ್. ನೀವು ಯಾವುದೇ ಥರ ಒಂದು ಪ್ರೊಫೆಷ್ನಲ್ ಜನರಲ್ ಡಿಗ್ರಿಯನ್ನು ತೊಗೊಂಡಿರ್ಬೇಕು, ಅದು ಎನಿ ಇಯರ್, ಫಸ್ಟ್ ಇಯರ್ ಹೇಳ್ದಂಗೆ ಎನಿ ಇಯರ್ ಆದರೂ ನಡೀತದೆ. ನೆಕ್ಸ್ಟು ದ ಮಸ್ಟ್ ಸೆಕ್ಯೂರ್ಡ್ ಮಿನಿಮಮ್ಸ್ ಆಫ್ 60% ಮಾರ್ಕ್ಸ್ ಇನ್ ಕ್ಲಾಸ್ 12. ಸೆಕೆಂಡ್ ಪಿ ಯು ಸಿಲಿ ನಿಮ್ಮದು ಕಂಪಲ್ಸರಿ 60% ಅನ್ನೋದು ಆಗಿರಲೇಬೇಕಾಗುತ್ತೆ. ಓಪನ್ ಟು ಪ್ಯಾನ್ ಇಂಡಿಯಾ ಸ್ಟೂಡೆಂಟ್ಸ್, ನೀವು ಇಂಡಿಯಾದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗುತ್ತೆ. ಮತ್ತು ಟೋಟಲ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ 16 lakh ಫ್ರಮ್ ಆಲ್ ಸೋರ್ಸಸ್. ನೋಡಿ, ಫ್ಯಾಮಿಲಿ ಇನ್ಕಮ್ ಅಂದರೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಇರುತ್ತಲ್ಲ, ಅದರಲ್ಲಿ ಕಂಪಲ್ಸರಿ ನಿಮ್ಮದು 60 lakh ಬಿಲೋ ಇರಬೇಕು. ಇಷ್ಟು ನಿಮಗೆ ಫಸ್ಟ್ ಎಲಿಜಿಬಿಲಿಟಿ. ಇನ್ನೊಂದು ಮೇನಪ್ಪ ಅಂದ್ಬಿಟ್ರೆ, ನೀವು ಯಾವುದೇ ಥರ ಈ ಬಡ್ಡಿ ಫಸ್ಟ್ ಸ್ಟಡಿಲಿ ಒಂದು ವರ್ಕ್ ಮಾಡೋವಂಥ ಅವ್ರ ಚಿಲ್ಡ್ರನ್ಸ್, ಅವ್ರ ಮಕ್ಕಳಾಗಿರ್ಬೋದು, ಹಾಗೂ ಈ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋವಂಥ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅನ್ನೋದು ಬರೋದಿಲ್ಲ. ನೋಡಿ, ಇದಕ್ಕಿಂತ ಮುಂಚೆ ಇದು ಮೇನು ಒಂದು ಲಾಸ್ಟ್ ನೋಟ್ ಅನ್ನೋದಿದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ದ ಸ್ಕಾಲರ್ ಸೆಲೆಕ್ಷನ್ಸ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟೆಡ್ ಬೈ March 12, 2025. Early eligible applications submitted on first come first serve basis will be receive ಅಡಿಷನ್ಸ್. ನೋಡಿ, ಇದು ಏನಪ್ಪ ಅಂದರೆ ಎಷ್ಟು ಓದೋಕ್ಕಿಂತ ಹೇಳ್ಬಿಡ್ತೀನಿ ಈಸಿಯಾಗಿ. ಯಾರು ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನೀವು ಬೇಗ ಅಪ್ಲಿಕೇಶನ್ ಹಾಕಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬೇಗ ಸಿಗುತ್ತೆ. ಇದೇನಪ್ಪ ಬೆನಿಫಿಟ್ಸ್ ಅಂತಂದರೆ, ಫಾರ್ ಪ್ರೊಫೆಷ್ನಲ್ ಗ್ರಾಜುಯೇಷನ್ಸ್ ಕೋರ್ಸ್, ಯಾರು ನೀವು ಪ್ರೊಫೆಷ್ನಲ್ ಗ್ರಾಜುಯೇಷನ್ ಸ್ಕೋರ್ ತೊಗೊಂಡಿದ್ದೀರಾ, ಎಕ್ಸಾಂಪಲ್ ಮೆಡಿಕಲ್ ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್, ಯಾರು ಪ್ರೊಫೆಷ್ನಲ್ಸು ನರ್ಸಿಂಗ್ ಈ ಥರ ಬಿ ಫಾರ್ಮಡಿ, ಅವರಿಗೆಲ್ಲ ಪ್ರೊಫೆಷ್ನಲ್ಸ್ ಕೋರ್ಸ್ ಅಂತ ಬರುತ್ತೆ. ಅವ್ರಿಗೆ ಕಂಪಲ್ಸರಿ ನಿಮಗೆ 72,000 ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಇನ್ನು ಜನರಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ, ಜಸ್ಟ್ ಈಗ ಯಾರು BCom BSc BA ಈ ಥರ ಸ್ಟೂಡೆಂಟ್ಸ್ಗೆ ಏನೇನು ಬರುತ್ತೆ, ನಿಮಗೆ 24,000 ಫಿಕ್ಸ್ಡ್ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಇಷ್ಟು ನಿಮಗೆ ಬೇಕಾಗಿದ್ದು. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ, ನೋಡಿ, ನಿಮ್ಮದು ಒಂದು ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್, ಯಾವುದೇ ಥರ ಒಂದು ನಿಮ್ಮದು ID ಆಗಿರ್ಬೋದು, ಲೈಕ್ ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಇಷ್ಟರಲ್ಲಿ ನಿಮ್ಗೆ ಯಾವುದೇ ಒಂದಿದ್ರೂ ಸಾಕು. ನಿಮಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಅನ್ನೋದು ಇದ್ದೇ ಇರುತ್ತೆ. ಈ ಡಾಕ್ಯುಮೆಂಟ್ಸ್ನ ನೀವು ಒಂದು ಫೋಟೋ ಹೊಡೆದ್ಬಿಟ್ಟು JPG ಫಾರ್ಮೇಟಲ್ಲಿ, ಇಲ್ಲಿ PDF ಫಾರ್ಮೇಟಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕರೆಂಟ್ ಇಯರ್ ಅಡ್ಮಿಷನ್ಸ್ ಪ್ರೂಫ್. ನೀವು ಈಗ ಅಟ್ ಪ್ರೆಸೆಂಟ್ ನೋಡಿ, ಇಲ್ಲಿ ನೀವು ಡಾಕ್ಯುಮೆಂಟ್ಸಲ್ಲೇ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಇದನ್ನು ಕಂಪಲ್ಸರಿ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಕರೆಂಟ್ ಇಯರ್ಸ್ ಅಡ್ಮಿಷನ್ಸ್ ಪ್ರೂಫ್ ಅಂದರೆ ನಿಮ್ಮದು ಒಂದು ಫೀಸ್ ರಿಸಿಪ್ಟ್ ಅನ್ನೋದು ಇನ್ಸ್ಟಿಟ್ಯೂಷನ್ಸ್ ಇಂದ ಕೊಟ್ಟಿರ್ತಾರೆ. ಆವಾಗ ನೀವು ಅದನ್ನ ಜಸ್ಟ್ ಇವಾಗ ಕರೆಂಟ್ ಇಯರ್ಲಿ ಫೀಸ್ ಕಟ್ಟಿರೋದು ಅದನ್ನು ನೀವು ಫೋಟೋ ಹೊಡೆದಿಕೊಂಡಿರಿ, ಲಾಸ್ಟ್ ಇಯರ್ದಲ್ಲ, ಈಗ ರೀಸೆಂಟಾಗಿ ಕಟ್ಟಿರ್ತೀರಲ್ಲ ಆ ಫೀಸ್. ಇಲ್ಲಾಂದರೆ ಇನ್ಸ್ಟಿಟ್ಯೂಷನ್ ID ಕಾರ್ಡ್. ನಿಮ್ಗೆ ಜಸ್ಟ್ ಪ್ರತಿಯೊಂದು ಕಾಲೇಜಲ್ಲಿ ನೀವು ಪ್ರೊಫೆಷನಲ್ಸ್ ಕೋರ್ಸ್ ಮಾಡೋರಿಗೆ, ಅದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಒಂದು ID ಕಾರ್ಡ್ ಅನ್ನೋದು ಕೊಟ್ಟಿರ್ತಾರೆ, ಅದು ಆಯಿತು. ಈ ID ಕಾರ್ಡು ಇಲ್ಲ, ಮತ್ತು ನಮಗೆ ಫೀಸ್ ರಿಸಿಪ್ಟ್ ಇಲ್ಲ ಅಂದರೆ ಬೋನಾಫೈಡ್ ಸರ್ಟಿಫಿಕೇಟ್ ಅಂತ ಒಂದು ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಸಮ್ ಅಮೌಂಟ್ ಒಂದು 50-100 rupees ಇರುತ್ತೆ. ಅದು ಕೇಳಿದ್ರೆ ನಿಮಗೆ ಕಾಲೇಜಿಂದ ಬೋನಾಫೈಡ್ ಸರ್ಟಿಫಿಕೇಟನ್ನು ಮಾಡಿಕೊಡ್ತಾರೆ. ಅದು ಇಷ್ಟು ಒಂದು ಇದ್ದರೆ ಸಾಕು ನಿಮಗೆ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ, ಕ್ಲಾಸ್ 12th ಮಾರ್ಕ್ ಶೀಟು ನಿಮಗೆ ಕಂಪಲ್ಸರಿ ಇದು ಇರಲೇಬೇಕಾಗುತ್ತೆ. ನೀವು ಕ್ಲಾಸ್ 12th ಮಾರ್ಕ್ ಶೀಟ್ ಬೇಕೇ ಬೇಕಾಗುತ್ತೆ. ಯಾಕಪ್ಪ ಅಂದರೆ 60% ನಿಮಗೆ ಅಲ್ಲಿ ಚೆಕ್ ಮಾಡುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮ್ಮದು ನೆಕ್ಸ್ಟು ಶಾರ್ಟ್ ಲಿಸ್ಟ್ ಅನ್ನೋದು ಅಪ್ಲೈ ಆಗುತ್ತೆ. ನೆಕ್ಸ್ಟು ನಿಮ್ಮದು ಫ್ಯಾಮಿಲಿ ಇನ್ಕಮ್ಸ್ ಪ್ರೂಫ್. ನೋಡಿ, ನಾನು 6 lakh ಬಿಲೋ ಇರಬೇಕಂತಂದರೆ ಅದಕ್ಕೆ ಏನಪ್ಪ ಪ್ರೂಫ್ ಅಂದರೆ, ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು, ಇಲ್ಲ ಲೆಟರ್ ಫ್ರಮ್ ದ ಅಥರೈಸ್ಡ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಪೇರೆಂಟ್ ಫ್ರಮ್ ದ 16. ಇದು ಪೇರೆಂಟ್ ಫ್ರಮ್ 16 ಇರಲಿಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮದು ಜಸ್ಟ್ ಕ್ಯಾಸ್ಟ್ ಇನ್ಕಮ್ ಅದರಲ್ಲಿ ಇರುತ್ತಲ್ಲ, ಅದರಲ್ಲಿ ನಿಮಗೆ ಕಂಪಲ್ಸರಿ 6 lakh ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನೀವೊಂದು ಫೋಟೋ ಹೊಡೆದಿಕೊಂಡಿರಿ, ಅದೊಂದೇ ಆಗುತ್ತೆ. ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ ಆರ್ ಕ್ಯಾನ್ಸಲ್ಡ್ ಚೆಕ್ ಆರ್ ಆಫ್ ಸ್ಟೂಡೆಂಟ್. ನೋಡಿ, ನಿಮಗೆ ಚೆಕ್ ಅನ್ನೋದು, ಈಗ ಸ್ಟೂಡೆಂಟ್ಸ್ಗೆ ಚೆಕ್ ಅನ್ನೋದು ಇರಲ್ಲ, ಅದಕ್ಕೋಸ್ಕರ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಜಸ್ಟ್ ಆ ಬ್ಯಾಂಕ್ ಪಾಸ್ಬುಕ್ನ ಫೋಟೋ ಹೊಡೆದಿಕೊಂಡಿರಿ, ಕ್ಲಿಯರಾಗಿ ಫೋಟೋ ಹೊಡೆದಿಕೊಳ್ಳಿ. ಬೇಕಾದ್ರೆ PDF ಫಾರ್ಮೇಟಲ್ಲಾದರೂ ಮಾಡಿಕೊಳ್ಳಿ. ಜಸ್ಟ್ ಈಗ ರೀಸೆಂಟಾಗಿ ಫೋಟೋ ನೋಡಿ, ನಿಮ್ಮ ಫೋಟೋ ಯಾವುದೇ ಥರ ಸೆಲ್ಫಿ ಈ ಥರ ನಿಂತ್ಕೊಳ್ಳೋದು ಆಗಿರಲ್ಲ, ಒಂದು ಪ್ರೊಫೆಷ್ನಲ್ ಆಗಿರುವಂಥ ಒಂದು ಫೋಟೋ ಅನ್ನೊಂದು ಹಾಕ್ಕೊಂಡಿರಿ. ಅದರಿಂದ ನಿಮಗೆ
ಜಸ್ಟ್ ಅವ್ರಿಗೊಂಥರ ಪಾಸಿಟಿವ್ ಎನರ್ಜಿಯನ್ನು ಸಿಗಬೇಕು. ಅದಕ್ಕೋಸ್ಕರ ಇದು ಒಂದು ನಿಮಗೆ ಗುಡ್ ಪಾಯಿಂಟ್ಸ್ ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಬ್ಯಾಂಕ್ ಪಾಸ್ಬುಕ್ಕು ಕ್ಲಿಯರ್ ಒಂದು ಫೋಟೋ ಹೊಡೆದಿಕೊಳ್ಳಿ, ಹಾಗೂ ರೀಸೆಂಟಾಗಿರೋಂಥ ಫೋಟೋ. ಜಸ್ಟ್ ಸ್ಟೂಡೆಂಟ್ಸು ಯಾವ ಥರ ಇರಬೇಕಂದ್ರೆ ಫುಲ್ ಕ್ಲಿಯರ್, ಅದರಿಂದನೂ ಕೂಡ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಕರೆಕ್ಟಾಗಿತ್ತು ಅಂದರೆ ಅಪ್ಲೈ ಮಾಡೋದೇನಿಲ್ಲ, ಜಸ್ಟ್ ನೀವು ಅಪ್ಲೈ ಮಾಡೋದಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ಅಪ್ಲೈ ಮಾಡಬೇಕಂತ. ಬೇಕಾದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಏನೇನು ಮಾಡಬೇಕನ್ನ. ಜಸ್ಟ್ ನೀವು ಅದನ್ನ ಅಪ್ಲೈ ನಾವೊಂದು ಕ್ಲಿಕ್ ಮಾಡಿಬಿಟ್ಟು ಎಲಿಜಿಬಿಲಿಟಿ ಅನ್ನೋದು ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಜಸ್ಟ್ ಹೇಳಿರೋಂಥ ಕ್ರಿಟೇರಿಯಾ ಮೇಲೆ ನೀವು ಫಿಲ್ ಮಾಡ್ಕೊಂತ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ಅಪ್ಲೈ ಅನ್ನೋ ಆಗುತ್ತೆ. ಅದು ಈಸಿಯಾಗಿರುತ್ತೆ. ಜಸ್ಟ್ ಒಂದು ಸರಿ ಕ್ಲಿಕ್ ಮಾಡಿ, ನಾನು ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದು ಖಂಡಿತ ಅಮೌಂಟ್ ಬರುತ್ತೆ. ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಂದರೆ ಎಕ್ಸಾಂಪಲ್ ನಾನು ಹಾಕಿದಾಗ ಈಗ ನನಗೂ 2 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ಬೇಕಾದ್ರೆ ನಾನು ವೀಡಿಯೋದಲ್ಲಿ ಲೈವ್ ಪ್ರೂಫ್ ತೋರಿಸಿದ್ದೀನಿ. ಖಂಡಿತ ಅಮೌಂಟ್ ಬರುತ್ತೆ. ನನ್ನ ಜೊತೆ ನಾನು ಹೇಳಿದ್ಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದೆ, ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಬಂದಿದೆ. ಮತ್ತು ನಾನು ವೀಡಿಯೋ ಮಾಡಿ ತಿಳಿಸಿದ್ರಿಂದ ತುಂಬ ಜನಕ್ಕೆ ಈ ಸ್ಟೂಡೆಂಟ್ಸ್ ಅನ್ನೋದಾಗಿದೆ. ವಿಡಿಯೋದು ಯಾರ್ಯಾರು HDFC ಸ್ಕಾಲರ್ಶಿಪ್ ಆಗಿದ್ರೆ ಅವ್ರಿಗೆ ತುಂಬ ಜನಕ್ಕೆ ಬಂದಿದೆ ಅಂತ ಹೇಳಿದರು. ಯಾರ್ಯಾರು ಬಂದಿದೆ ಎಲ್ಲರಿಗೂ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. ಈ ಥರ ಯಾರು ಮಿಸ್ ಔಟ್ ಮಾಡ್ಕೋಬೇಡಿ. ಯಾಕಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ತುಂಬ ಗೊತ್ತಿಲ್ಲರೇ ಈ ಥರ ಸ್ಕಾಲರ್ಶಿಪ್ ಅನ್ನೋದು ಮಿಸ್ ಮಾಡ್ಕೊತಿದ್ದಾರೆ. ಎಲ್ಲರೂ ಅಪ್ಲೈ ಮಾಡಿ. ಯಾವುದೇ ಥರ ಫೀಸ್ ಅನ್ನೋದು ಇರೋದಿಲ್ಲ, ಫ್ರೀ ಆಗಿರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. ಇದೇ ಥರ ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, SSP ಅಪ್ಡೇಟ್ ಆಯಿತು, ನಿಮ್ದು ಏನೇ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ಏನೇ ಡೌಟ್ಸ್ ಇದ್ದರೂ ನೀವು ಯಾವುದೇ ಥರ ಫೇಸ್ ಇಶ್ಯೂ ಮಾಡ್ತಿದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ನಿಮ್ಗೆ ಆನ್ಸರ್ ಮಾಡೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆನ್ಸರ್ ಮಾಡ್ತಿದ್ದೀನಿ. ಇನ್ನೂ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ರು ಅಂದರೆ ನಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದ್ರೆ ಇನ್ಫಾರ್ಮೇಟಿವ್ ಐತೆ, ನಿಮ್ಮ ಫ್ರೆಂಡ್ಸ್ ಕೂಡ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ಇದು ಎಲ್ಲರಿಗೂ ಸಿಗುತ್ತೆ, ನಿನಗೂ ಅದು ಸಿಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಸಿಗುತ್ತೆ. ಅದಕ್ಕೋಸ್ಕರ ಇದು ಯಾರು ಫ್ರೆಂಡ್ಸ್ಗೆ ಶೇರ್ ಮಾಡೋದ ಮರಿಬೇಡಿ, ಯಾಕಂದ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒಳ್ಳೆ ಕಂಟೆಂಟಲ್ಲಿ ನೆಕ್ಸ್ಟ್ ವೀಡಿಯೋ ತರ್ತೀನಂತ. ಟೇಕ್ ಕೇರ್ ಗಾಯ್ಸ್. ಹಾಗೆ ಇನ್ನೂ ಯಾರು ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ನ ನಾನು ಮಾಡ್ತಾ ಇರ್ತೀನಿ. ಹಾಗೂ ಏನೇ ಒಂದು ಅಪ್ಡೇಟ್ ಇದ್ದರೂ ನನಗೆ ವಾಟ್ಸಪ್ ಚಾನಲ್ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ಲಿ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದೊಂದು ಲೈಕ್ ಮಾಡಿ. ಹ್ಯಾವ್ ಗುಡ್ ಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್. ಬಾಯ್. ಲವ್ ಯು ಆಲ್ ಗಾಯ್ಸ್.